ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಇಂದಿನ ಬಾಬಾ ಅವರ ದಿವ್ಯ ಸಂದೇಶ ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಮುಂದೆ ಹೋಗುವ ಮುನ್ನ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯೋದನ್ನು ಮರೆಯಬೇಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋಕ್ಕೆ ಕೆಳಗೆ ಇರೋ ಜಾಯಿನ್ ಬಟನ್ ಮತ್ತು ಸೂಪರ್ ಥ್ಯಾಂಕ್ಸ್ ಬಳಸಬಹುದು. ಹಾಗೆ ದಿನ ಬಾಬಾ ಅವರ ಸಂದೇಶ ಪಡೆಯಲಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರೋ ನಮ್ಮ ವಾಟ್ಸಪ್ ಗ್ರೂಪ್ಗೆ ಈಗಲೇ ಜಾಯಿನ್ ಆಗಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬಾಬಾ ಅವರ ಕರುಣೆಯ ಕಣ್ಣುಗಳು. ನನ್ನ ಪ್ರೀತಿಯ ಭಕ್ತರೇ, ಇಂದು ನೀವು ವಿಡಿಯೋವನ್ನು ನೋಡುತ್ತಿರುವುದು ಕೇವಲ ಆಕಸ್ಮಿಕ ಅಲ್ಲ. ಇದು ನಿಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡಲು ನನ್ನ ಬಳಿಗೆ ನೀವು ಬಂದಿರುವ ಸಮಯ. ನೀನು ಎಷ್ಟೋ ದಿನಗಳಿಂದ ಮನಸ್ಸಿನಲ್ಲಿ ಅಳುತ್ತಿರುವುದು, ಯಾರೊಂದಿಗೂ ಹೇಳಿಕೊಳ್ಳಲಾಗದೆ ನೊಂದಿಕೊಳ್ಳುತ್ತಿರುವುದು ನನಗೆ ಗೊತ್ತು. ನನ್ನನ್ನು ಕೇಳುವವರು ಯಾರೂ ಇಲ್ಲವೇ ಎಂದು ನೀನು ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕಿದಾಗ ಆ ಪ್ರತಿಯೊಂದು ಕಣ್ಣೀರಿನ ಹನಿಗೂ ನಾನು ಸಾಕ್ಷಿಯಾಗಿದ್ದೇನೆ. ಯಾಕೆ ಹೆದರುತ್ತೀಯ? ನಾನು ಜೀವಂತವಾಗಿದ್ದಾಗಲೂ ನನ್ನ ಈ ಭೌತಿಕ ಶರೀರವನ್ನು ತೊರೆದ ಮೇಲೂ ನನ್ನ ಭಕ್ತರನ್ನು ಕೈ ಬಿಡುವುದಿಲ್ಲ ಎಂದು ಮಾತು ಕೊಟ್ಟಿದ್ದೇನೆ. ನನ್ನ ಸಮಾಧಿಯೇ ನಿಮ್ಮೊಂದಿಗೆ ಮಾತನಾಡುತ್ತದೆ, ನಿಮ್ಮ ಕಷ್ಟಗಳಿಗೆ ಉತ್ತರ ನೀಡುತ್ತದೆ. ನೀನು ನನ್ನನ್ನು ನಂಬಿ ಒಂದು ಹೆಜ್ಜೆ ಮುನ್ನಡೆದರೆ ನಾನು ನಿನ್ನನ್ನು ರಕ್ಷಿಸಲು 100 ಹೆಜ್ಜೆ ಮುಂದೆ ಬರುತ್ತೇನೆ. ನಿನ್ನ ಮನಸ್ಸಿನ ಗೊಂದಲಗಳು, ನಿನ್ನ ಆತಂಕಗಳು, ನಿನ್ನ ನಾಳೆಯ ದಿನದ ಬಗೆಗಿನ ಭಯ ಇವೆಲ್ಲವನ್ನು ಇಂದು ನನ್ನ ಪಾದಗಳಿಗೆ ಅರ್ಪಿಸಿಬಿಡು. ಈ ಸಂದೇಶವನ್ನು ಕೇವಲ ಕೇಳಬೇಡ, ಇದನ್ನು ನಿನ್ನ ಆತ್ಮಕ್ಕೆ ಇಡಿಸಿಕೋ. ಇಂದಿನಿಂದ ನಿನ್ನ ಬದುಕಿನಲ್ಲಿ ಪವಾಡಗಳು ಆರಂಭವಾಗುತ್ತವೆ. ಶ್ರದ್ಧೆ ಮತ್ತು ಸಬೂರಿ, ನಂಬಿಕೆ ಮತ್ತು ತಾಳ್ಮೆ. ಸಾಯಿಬಾಬಾ ಅವರ ಸಂಪೂರ್ಣ ಬೋಧನೆಯ ಸಾರ ಇರುವುದೇ 2 ಪದಗಳಲ್ಲಿ, ಶ್ರದ್ಧೆ ಮತ್ತು ಸಬೂರಿ. ಶ್ರದ್ಧೆ ಎಂದರೇನು? ಶ್ರದ್ಧೆ ಎಂದರೆ ಕೇವಲ ಪೂಜೆ ಮಾಡುವುದಲ್ಲ, ನಿನ್ನ ಇಡೀ ಅಸ್ತಿತ್ವವನ್ನು ನನ್ನಲ್ಲಿ ಇಡುವುದು. ಪರಿಸ್ಥಿತಿ ಎಷ್ಟೇ ಹದಗೆಟ್ಟಿದ್ದರೂ ನನ್ನ ಬಾಬಾ ನನ್ನೊಂದಿಗಿದ್ದಾರೆ, ಅವರು ನನ್ನನ್ನು ಕೈ ಬಿಡುವುದಿಲ್ಲ ಎಂದು ದೃಢವಾಗಿ ನಂಬುವುದೇ ಶ್ರದ್ಧೆ. ಲೋಕವೇ ನಿನ್ನನ್ನು ಎದುರಿಸಿದರೂ ನಿನ್ನ ಆಂತರ್ಯದಲ್ಲಿರುವ ನನ್ನ ಮೇಲಿನ ಭರವಸೆ ಅಲಗಾಡಬಾರದು. ನಿನ್ನ ಪ್ರಾರ್ಥನೆಗೆ ತಕ್ಷಣ ಫಲ ಸಿಗದೇ ಇದ್ದಾಗ ಬಾಬಾ ನನ್ನನ್ನು ಮರೆತು ಬಿಟ್ಟರೆ ನನ್ನ ಮೇಲೆ ಅವರಿಗೆ ಕರುಣೆ ಇಲ್ಲವೇ ಎಂದು ದೂಷಿಸಬೇಡ. ತಾಯಿಯಾದವಳು ಮಗುವಿಗೆ ಯಾವಾಗ ಏನು ಕೊಡಬೇಕು ಎಂದು ತಿಳಿದಿರುತ್ತಾಳೆ. ನಿನ್ನ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತನ್ನು ಬಲ್ಲ ನಿನ್ನ ಸಾಯಿ ತಾಯಿಗೆ ನಿನಗೆ ಯಾವಾಗ ಅತ್ಯುತ್ತಮವಾದುದನ್ನು ನೀಡಬೇಕು ಎಂದು ಚೆನ್ನಾಗಿ ಗೊತ್ತು. ಸಬೂರಿ ಎಂದರೇನು? ಸಬೂರಿ ಎಂದರೆ ತಾಳ್ಮೆ, ಕಾಯುವಿಕೆ. ಗಿಡಕ್ಕೆ ದಿನಾಲೂ ನೀರು ಹಾಕಿದ ತಕ್ಷಣ ಮರುದಿನವೇ ಹಣ್ಣು ಸಿಗುವುದಿಲ್ಲ, ಅದಕ್ಕೆ ತನ್ನದೇ ಆದ ಸಮಯ ಬೇಕು. ಋತುಮಾನ ಬಂದಾಗ ಆ ಗಿಡ ಹೂ ಬಿಟ್ಟು ಸಿಹಿಯಾದ ಹಣ್ಣನ್ನು ನೀಡುತ್ತದೆ. ನಿನ್ನ ಜೀವನವು ಹಾಗೆಯೇ. ನೀನು ಪಡುತ್ತಿರುವ ಕಷ್ಟ, ಮಾಡುತ್ತಿರುವ ಕಠಿಣ ಪರಿಶ್ರಮ ಮತ್ತು ನಿನ್ನ ಪ್ರಾರ್ಥನೆಗಳು ವ್ಯರ್ಥವಾಗುತ್ತಿಲ್ಲ. ಅವುಗಳು ಹಣ್ಣಾಗುವ ಸಮಯ ಹತ್ತಿರ ಬರುತ್ತಿದೆ. ಅಲ್ಲಿಯವರೆಗೆ ತಾಳ್ಮೆಯಿಂದ ಇರು. ಆತುರಪಟ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೋಪದಲ್ಲಿ, ನಿರಾಸೆಯಲ್ಲಿ ದೇವರನ್ನು ನಿಂದಿಸಬೇಡಿ. ತಾಳ್ಮೆಯಿಂದ ಕಾಯುವ ಭಕ್ತನಿಗೆ ನಾನು ಕೊಡುವ ಫಲ ಅತ್ಯಂತ ಮಧುರವಾಗಿರುತ್ತದೆ. ನಿನ್ನ ಕಷ್ಟಗಳಿಗೆ ಕಾರಣ ಮತ್ತು ಪರಿಹಾರ. ಅನೇಕ ಬಾರಿ ನೀನು ಕೇಳುತ್ತೀಯ, ಬಾಬಾ, ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ, ಆದರೂ ನನಗೆ ಯಾಕೆ ಇಷ್ಟೊಂದು ಕಷ್ಟಗಳು? ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಎಂದು. ಮಗುವೆ, ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟಾಗ ಮಾತ್ರ ಅದು ಶುದ್ಧವಾದ ಆಭರಣವಾಗುತ್ತದೆ. ಕಲ್ಲನ್ನು ಉಳಿಪೆಟ್ಟುಗಳಿಂದ ಚುಚ್ಚಿದಾಗ ಮಾತ್ರ ಅದು ಸುಂದರವಾದ ಮೂರ್ತಿಯಾಗುತ್ತದೆ. ನಿನ್ನ ಜೀವನದಲ್ಲಿ ಬರುತ್ತಿರುವ ಈ ಕಷ್ಟಗಳು ನಿನ್ನನ್ನು ನಾಶ ಮಾಡಲು ಬಂದಿರುವುದಲ್ಲ, ನಿನ್ನನ್ನು ಒಳಗಿನಿಂದ ಗಟ್ಟಿಗೊಳಿಸಲು, ನಿನ್ನಲ್ಲಿರುವ ಅಹಂಕಾರ ಮತ್ತು ತಪ್ಪು ಯೋಚನೆಗಳನ್ನು ಸುಟ್ಟು ಹಾಕಲು ಬಂದಿವೆ. ನಿನ್ನ ಪ್ರಾರಬ್ಧ ಕರ್ಮಗಳ ಫಲವಾಗಿ ಕೆಲವು ಕಷ್ಟಗಳನ್ನು ನೀನು ಅನುಭವಿಸಲೇಬೇಕಾಗುತ್ತದೆ. ಆದರೆ ನೆನಪಿಡು, ನೀನು ಒಬ್ಬನೇ ಆ ಕಷ್ಟವನ್ನು ಅನುಭವಿಸುತ್ತಿಲ್ಲ.
ನಿನ್ನ ಕಷ್ಟದ ಭಾರದ ಬಹುದೊಡ್ಡ ಪಾಲನ್ನು ನಾನು ನನ್ನ ಹೆಗಲ ಮೇಲೆ ಒತ್ತಿದ್ದೇನೆ. ನಿನಗೆ ಕೇವಲ ಸಹಿಸಬಹುದಾದಷ್ಟು ಮಾತ್ರ ನೀಡುತ್ತಿದ್ದೇನೆ. ನಿನ್ನ ಬದುಕಿನಲ್ಲಿ ಹಣದ ಸಮಸ್ಯೆ ಇರಬಹುದು, ಅನಾರೋಗ್ಯ ಕಾಡುತ್ತಿರಬಹುದು, ಉದ್ಯೋಗದಲ್ಲಿ ತೊಂದರೆ ಇರಬಹುದು, ಅಥವಾ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಿರಬಹುದು. ಈ ಎಲ್ಲ ಸಮಸ್ಯೆಗಳಿಗೂ ಒಂದು ಕೊನೆ ಇದೆ. ಕತ್ತಲೆಯ ರಾತ್ರಿಯ ನಂತರ ಸೂರ್ಯ ಮೂಡುವುದು ಎಷ್ಟು ಸತ್ಯವೋ, ನಿನ್ನ ಕಷ್ಟಗಳ ನಂತರ ಸುಖದ ದಿನಗಳು ಬರುವುದು ಅಷ್ಟೇ ಸತ್ಯ. ಭಗವಂತನ ವಾಸ ಎಲ್ಲಿದೆ? ಮುಸ್ಲಿಂ, ಹಿಂದೂ ಭೇದವಿಲ್ಲ. ಬಾಬಾ ಯಾವಾಗಲೂ ಹೇಳುತ್ತಿದ್ದರು, ಸಬ್ಕಾ ಮಾಲಿಕ್ ಏಕ್, ಎಲ್ಲರ ಒಡೆಯ ಒಬ್ಬನೇ. ನಾವು ಮನುಷ್ಯರು ಜಾತಿ, ಧರ್ಮ, ಭಾಷೆ, ಬಡವ, ಬಲ್ಲಿದ ಎಂಬ ಗೋಡೆಗಳನ್ನು ಕಟ್ಟಿಕೊಂಡಿದ್ದೇವೆ. ಆದರೆ ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ನಾನು ಮಸೀದಿಯಲ್ಲಿ ವಾಸಿಸುತ್ತಿದ್ದರೂ ದುನಿಯ ಪವಿತ್ರ ಅಗ್ನಿಯನ್ನು ಸಾಕಿ ಬೆಳೆಸಿದೆ. ನಾನು ಎಲ್ಲ ಧರ್ಮಗಳ ಸಾರವನ್ನು ಪ್ರೀತಿಸಿದೆ. ಭಗವಂತ ಇರುವುದು ಕೇವಲ ದೇವಸ್ಥಾನಗಳಲ್ಲೋ, ಮಸೀದಿಗಳಲ್ಲೋ ಅಥವಾ ಚರ್ಚ್ಗಳಲ್ಲೋ ಅಲ್ಲ. ಅವನು ಇರುವುದು ಹಸಿದ ಜೀವಿಗೆ ನೀನು ನೀಡುವ ಅನ್ನದ ತುತ್ತಿನಲ್ಲಿ, ಬಾಯಾರಿದ ಪ್ರಾಣಿಗೆ ನೀನು ಕೊಡುವ ನೀರಿನ ಹನಿಯಲ್ಲಿ, ನೊಂದವರಿಗೆ ನೀನು ಆಡುವ ಎರಡು ಸಾಂತ್ವನದ ಮಾತುಗಳಲ್ಲಿ. ಯಾರಾದರೂ ನಿನ್ನ ಮನೆ ಬಾಗಿಲಿಗೆ ಬಂದರೆ, ಅದು ಮನುಷ್ಯನಾಗಿರಲಿ ಅಥವಾ ಮೂಕ ಪ್ರಾಣಿಯಾಗಿರಲಿ, ಅವುಗಳನ್ನು ಬರಿಗೈಯಲ್ಲಿ ಕಳಿಸಬೇಡ. ಅವರಿಗೆ ಗೌರವ ಕೊಡು, ಅನ್ನ ನೀಡು. ಯಾಕೆಂದರೆ ನಾನು ಯಾವ ರೂಪದಲ್ಲಿ ನಿನ್ನ ಪರೀಕ್ಷಿಸಲು ಬರುತ್ತೇನೆ ಎಂದು ನಿನಗೆ ತಿಳಿಯದು. ಕರುಣೆಯೇ ಧರ್ಮದ ಮೂಲ. ನಿನ್ನ ಹೃದಯದಲ್ಲಿ ಕರುಣೆ ಇದ್ದರೆ ಅಲ್ಲಿ ನಾನು ಸದಾ ವಾಸವಾಗಿರುತ್ತೇನೆ. ಕಳವಳ ಮತ್ತು ಚಿಂತೆಗಳನ್ನು ಬಿಟ್ಟುಬಿಡು. ಪ್ರಸ್ತುತ ಜಗತ್ತಿನಲ್ಲಿ ಮನುಷ್ಯನನ್ನು ಅತ್ಯಂತ ಹೆಚ್ಚಾಗಿ ಕಾಡುತ್ತಿರುವುದು ಮನಸ್ಸಿನ ಅಶಾಂತಿ ಮತ್ತು ನಾಳೆಯ ದಿನದ ಚಿಂತೆ. ನಾಳೆ ನನ್ನ ಬದುಕು ಏನಾಗಬಹುದು? ನನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗುತ್ತದೆಯೇ? ನನ್ನ ಆರೋಗ್ಯ ಸುಧಾರಿಸುತ್ತದೆಯೇ? ಸಾಲದ ಬಾಧೆಯಿಂದ ನಾನು ಮುಕ್ತನಾಗುತ್ತೇನೆಯೇ? ಈ ರೀತಿಯ ಆಲೋಚನೆಗಳು ನಿನ್ನ ನಿದ್ದೆಯನ್ನು ಕದಿಯುತ್ತಿವೆ. ಬಾಬಾ ನಿನಗೆ ಹೇಳುತ್ತಿದ್ದಾರೆ, ಚಿಂತೆಯನ್ನು ಬಿಡು, ನನ್ನನ್ನು ಚಿಂತಿಸು. ಚಿಂತೆ ಮಾಡುವುದರಿಂದ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಅದು ನಿನ್ನ ಇಂದಿನ ದಿನದ ಶಕ್ತಿಯನ್ನು ಮಾತ್ರ ಕಸಿದುಕೊಳ್ಳುತ್ತದೆ. ನಿನ್ನ ನಾಳೆಯ ದಿನವನ್ನು ಬದಲಾಯಿಸುವ ಶಕ್ತಿ ಇರುವುದು ನನಗೆ ಮಾತ್ರ. ಆಗಿದ್ದಾಗ ಆ ಜವಾಬ್ದಾರಿಯನ್ನು ನನಗೆ ಒಪ್ಪಿಸಿಬಿಡು. ನೀನು ದೋಣಿಯಲ್ಲಿ ಕುಳಿತಾಗ ದೋಣಿ ನಡೆಸುವ ನಾವಿಕನ ಮೇಲೆ ನಂಬಿಕೆ ಇಡುತ್ತೀಯಾ ತಾನೇ? ನೀನು ನೆಮ್ಮದಿಯಾಗಿ ಕುಳಿತುಕೊಳ್ಳುತ್ತೀಯಾ? ಹಾಗೆಯೇ ನಿನ್ನ ಜೀವನವೆಂಬ ದೋಣಿಯ ಚುಕ್ಕಾಣಿಯನ್ನು ನನ್ನ ಕೈಗೆ ಕೊಟ್ಟ ಮೇಲೆ ನಿನಗೇಕೆ ಭಯ? ಸಾಗರ ಎಷ್ಟೇ ರಭಸವಾಗಿದ್ದರೂ, ಬಿರುಗಾಳಿ ಎಷ್ಟೇ ತೀವ್ರವಾಗಿದ್ದರೂ ನಿನ್ನನ್ನು ಸುರಕ್ಷಿತವಾಗಿ ತೀರಕ್ಕೆ ತಲುಪಿಸುವ ಜವಾಬ್ದಾರಿ ನನ್ನದು. ನೀನು ಕೇವಲ ಶಾಂತವಾಗಿರು ಮತ್ತು ನನ್ನ ನಾಮಸ್ಮರಣೆ ಮಾಡು. ಶಿರ್ಡಿಯ ಪವಿತ್ರ ಉದಿ, ವಿಭೂತಿ ಮತ್ತು ಅದರ ಮಹಿಮೆ. ನನ್ನ ಧ್ವನಿಯಿಂದ ಬರುವ ಈ ಉದಿ, ವಿಭೂತಿ ಕೇವಲ ಬೂದಿಯಲ್ಲ, ಇದು ನನ್ನ ಆಶೀರ್ವಾದದ ಸಾಕಾರ ರೂಪ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಒಂದು ದಿನ ಬೂದಿಯಾಗಲೇಬೇಕು ಎಂಬ ಪರಮ ಸತ್ಯವನ್ನು ಇದು ನೆನಪಿಸುತ್ತದೆ. ನಮ್ಮ ದೇಹ, ನಮ್ಮ ಅಹಂಕಾರ, ನಮ್ಮ ಆಸ್ತಿ ಎಲ್ಲವೂ ಒಂದು ದಿನ ಮಣ್ಣಾಗುತ್ತವೆ. ಆದರೆ ಯಾರು ಈ ಉದಿಯನ್ನು ಭಕ್ತಿಯಿಂದ ತಮ್ಮ ಹಣೆಗೆ ಹಚ್ಚಿಕೊಳ್ಳುತ್ತಾರೋ, ಯಾರಿಗೆ ಇದರ ಮೇಲೆ ಅಪಾರ ನಂಬಿಕೆ ಇದೆಯೋ, ಅವರ ಸರ್ವ ರೋಗಗಳು ನಿವಾರಣೆಯಾಗುತ್ತವೆ. ಯಾವುದೇ ದಿವ್ಯ ಔಷಧಿಗೂ ಗುಣಪಡಿಸಲು ಸಾಧ್ಯವಾಗದ ಕಾಯಿಲೆಗಳನ್ನು ನನ್ನ ಉದಿ ಗುಣಪಡಿಸಿದೆ. ನಿನ್ನ ದೇಹಕ್ಕೆ ಅನಾರೋಗ್ಯವಾದಾಗ, ಮನಸ್ಸಿಗೆ ಅಪಶಕುನಗಳು, ಭಯವಾದಾಗ ಸ್ವಲ್ಪ ಉದಿಯನ್ನು ಹಣೆಗೆ ಹಚ್ಚಿಕೋ ಮತ್ತು ಸ್ವಲ್ಪ ಉದಿಯನ್ನು ನೀರಿನಲ್ಲಿ ಬೆರೆಸಿ ಕುಡಿ. ನಿನ್ನ ದೇಹದ ಒಳಗಿರುವ ಮತ್ತು ಹೊರಗಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿ ನಾಶವಾಗಿ ದಿವ್ಯ ಚೈತನ್ಯ ನಿನ್ನನ್ನು ಆವರಿಸಿಕೊಳ್ಳುತ್ತದೆ. ಬಾಬಾ ಅವರ ರಕ್ಷಾ ಕವಚ ಸದಾ ನಿನ್ನ ಸುತ್ತ ಇರುತ್ತದೆ. ಕ್ಷಮೆ ಮತ್ತು ಪ್ರೀತಿಯ ಮಹತ್ವ. ಜೀವನದಲ್ಲಿ ಸುಖವಾಗಿರಬೇಕಾದರೆ ಎರಡು ಗುಣಗಳು ಅತ್ಯಗತ್ಯ.
ಕ್ಷಮಿಸುವುದು ಮತ್ತು ಪ್ರೀತಿಸುವುದು. ನಿನಗೆ ಯಾರಾದರೂ ದ್ರೋಹ ಮಾಡಿರಬಹುದು, ನಿನ್ನ ಮನಸ್ಸಿಗೆ ಆಳವಾದ ಗಾಯ ಮಾಡಿರಬಹುದು, ನಿನ್ನನ್ನು ಅವಮಾನಿಸಿರಬಹುದು. ಅವರನ್ನು ನೆನೆದು ನೆನೆದು ನಿನ್ನ ಮನಸ್ಸು ಕಹಿ ಮಾಡಿಕೊಳ್ಳಬೇಡ. ಪ್ರತೀಕಾರದ ಜ್ವಾಲೆಯಲ್ಲಿ ನೀನು ಬೆಂದು ಹೋಗಬೇಡ. ಅವರನ್ನು ಕ್ಷಮಿಸಿಬಿಡು. ಕ್ಷಮೆ ಎನ್ನುವುದು ದುರ್ಬಲರ ಗುಣವಲ್ಲ, ಅದು ಅತ್ಯಂತ ಬಲಿಷ್ಠರಾದವರ ಲಕ್ಷಣ. ನೀನು ಅವರನ್ನು ಕ್ಷಮಿಸಿದಾಗ ನಿನ್ನ ಮನಸ್ಸಿನ ಮೇಲೆ ದೊಡ್ಡ ಭಾರ ಇಳಿದು ಹೋಗುತ್ತದೆ. ಅವರಿಗೆ ತಕ್ಕ ಶಿಕ್ಷೆ ಅಥವಾ ನ್ಯಾಯವನ್ನು ಒದಗಿಸುವುದನ್ನು ಭಗವಂತನಾದ ನನಗೆ ಬಿಟ್ಟುಬಿಡು. ಕರ್ಮದ ನಿಯಮ ಯಾರನ್ನೂ ಬಿಡುವುದಿಲ್ಲ. ಅದೇ ರೀತಿ ನಿನ್ನ ಸುತ್ತಮುತ್ತಲಿನವರನ್ನು ಪ್ರೀತಿಸು. ಯಾರಿಗೂ ಕಟುವಾದ ಮಾತುಗಳಿಂದ ನೋಯಿಸಬೇಡ. ಮಾತು ಎನ್ನುವುದು ಅಮೃತವಾಗಬೇಕು, ಹರಿತವಾದ ಕತ್ತಿಯಾಗಬಾರದು. ನಿನ್ನ ನಾಲಿಗೆಯ ಮೇಲೆ ಸದಾ ಮೃದುವತ್ವವಿರಲಿ. ಯಾರನ್ನಾದರೂ ಉದ್ಧಾರ ಮಾಡಲು ಸಾಧ್ಯವಾಗದಿದ್ದರೆ ಪರವಾಗಿಲ್ಲ, ಆದರೆ ಯಾರಿಗೂ ಕೆಟ್ಟದನ್ನು ಮಾಡಬೇಡ. ಬಾಬಾ ಅವರ 11 ವಚನಗಳು. ಸಾಯಿಬಾಬಾ ಅವರು ತಮ್ಮ ಭಕ್ತರಿಗಾಗಿ ನೀಡಿದ 11 ಅಮೂಲ್ಯ ವಚನಗಳು ಇಂದಿಗೂ ಕೋಟ್ಯಾಂತರ ಜನರ ಜೀವನ ದೀಪವಾಗಿವೆ. ಈ ವಚನಗಳನ್ನು ನಿನ್ನ ಮನಸ್ಸಿನಲ್ಲಿ ಆಳವಾಗಿ ಬರೆದಿಟ್ಟಿಕೋ. ಶಿರ್ಡಿಯ ಮಣ್ಣಿಗೆ ಕಾಲಿಡುತ್ತಿದ್ದಂತೆ ನಿನ್ನ ಕಷ್ಟಗಳೆಲ್ಲವೂ ಕೊನೆಗೊಳ್ಳುತ್ತವೆ. ನನ್ನ ಸಮಾಧಿಯ ಮೆಟ್ಟಿಲು ಹತ್ತಿದವನ ಕಷ್ಟಗಳೆಲ್ಲವೂ ಕರಗಿ ಹೋಗುತ್ತವೆ. ಈ ಭೌತಿಕ ದೇಹ ಹೋದ ಮೇಲೂ ನನ್ನ ಸಮಾಧಿ ಸದಾ ಜಾಗೃತವಾಗಿರುತ್ತದೆ ಮತ್ತು ಭಕ್ತರ ಪರವಾಗಿ ಕೆಲಸ ಮಾಡುತ್ತದೆ. ನನ್ನ ಸಮಾಧಿಯೇ ನಿನ್ನೊಂದಿಗೆ ಮಾತನಾಡುತ್ತದೆ, ನಿನ್ನ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತದೆ. ನನ್ನನ್ನು ನಂಬಿ ಶರಣಾದ ಭಕ್ತನಿಗೆ ನಾನೊಂದು ದ್ರೋಹ ಮಾಡುವುದಿಲ್ಲ. ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ನೆನೆಯುತ್ತಾರೋ ಅವರ ಭಾರವನ್ನು ನಾನು ಹೊರಬಲ್ಲೆ. ಯಾರು ನನ್ನಲ್ಲಿ ತನು ಮನ ಧನಗಳನ್ನು ಅರ್ಪಿಸುತ್ತಾರೋ ಅವರಿಗೆ ನಾನು ಸದಾ ಋಣಿಯಾಗಿರುತ್ತೇನೆ. ನನ್ನನ್ನು ನೆನೆಯುವ ಭಕ್ತರನ್ನು ನಾನು ಎಂದಿಗೂ ದೂರ ತಳ್ಳುವುದಿಲ್ಲ, ಅವನಿಗೆ ಸದಾ ನೆರವಾಗುತ್ತೇನೆ. ಯಾರು ನನ್ನನ್ನು ನಂಬುತ್ತಾರೋ ಅವರಿಗೆ ಯಾವುದೇ ಕೊರತೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ನನ್ನನ್ನು ಸಂಪೂರ್ಣವಾಗಿ ನಂಬಿದವನಿಗೆ ಯಾವುದೇ ಭಯವಿಲ್ಲ. ನನ್ನ ಭಕ್ತರ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಸದಾ ನೆಲೆಸಿರುತ್ತದೆ. ಈ 11 ವಚನಗಳು ಕೇವಲ ಮಾತುಗಳಲ್ಲ, ಇದು ನಾನು ನಿನಗೆ ಕೊಟ್ಟಿರುವ ಭರವಸೆ. ನಿನ್ನ ಜೀವನದ ಅತ್ಯಂತ ಕಠಿಣ ಸಂದರ್ಭದಲ್ಲಿ ಈ ವಚನಗಳನ್ನು ನೆನಪಿಸಿಕೋ, ನಿನಗೆ ದಾರಿ ಕಾಣಿಸುತ್ತದೆ. ಅಹಂಕಾರವನ್ನು ತೊರೆದು ಶರಣಾಗು. ಮನುಷ್ಯನ ಅತಿ ದೊಡ್ಡ ಶತ್ರು ಅವನಲ್ಲಿರುವ ಅಹಂಕಾರ. ನಾನು ಮಾಡಿದೆ, ನನ್ನಿಂದಲೇ ಎಲ್ಲವೂ ಆಯಿತು, ನನ್ನಲ್ಲಿ ಇಷ್ಟೊಂದು ಹಣವಿದೆ, ನಾನೇ ಬುದ್ಧಿವಂತ ಎಂಬ ಆಲೋಚನೆ ಬಂದಾಗ ಮನುಷ್ಯ ದಾರಿ ತಪ್ಪುತ್ತಾನೆ. ನೆನಪಿಡು, ಈ ಪ್ರಪಂಚದಲ್ಲಿ ನಿನ್ನದಾಗಿದ್ದು ಯಾವುದೂ ಇಲ್ಲ. ನೀನು ಬರೀ ಕೈಯಲ್ಲಿ ಬಂದಿದ್ದೀಯಾ, ಬರೀ ಕೈಯಲ್ಲಿ ಹೋಗುತ್ತೀಯಾ. ಇಂದು ನಿನ್ನ ಬಳಿ ಇರುವುದು ನಾಳೆ ಮತ್ತೊಬ್ಬರ ಬಳಿ ಇರುತ್ತದೆ. ಬದಲಾವಣೆ ಜಗದ ನಿಯಮ. ಆದ್ದರಿಂದ ಹಣ, ಅಂತಸ್ತು, ಸೌಂದರ್ಯದ ಬಗ್ಗೆ ಅಹಂಕಾರ ಪಡಬೇಡ. ನನ್ನಲ್ಲಿ ಸಂಪೂರ್ಣವಾಗಿ ಶರಣಾಗು. ಬಾಬಾ, ನನಗೇನು ತಿಳಿಯದು, ನನ್ನ ಇಡೀ ಜೀವನ ನಿನ್ನ ಪಾದಗಳಿಗೆ ಅರ್ಪಿತ ಎಂದು ಯಾವಾಗ ನೀನು ನಿನ್ನ ಅಹಂಕಾರವನ್ನು ಬಿಟ್ಟು ನನ್ನ ಮುಂದೆ ತಲೆಬಾಗುತ್ತೀಯೋ ಆ ಕ್ಷಣವೇ ನಿನ್ನ ಒಳಗಿರುವ ದೈವತ್ವ ಜಾಗೃತವಾಗುತ್ತದೆ. ಶರಣಾಗತಿಯಲ್ಲೇ ನಿಜವಾದ ಶಕ್ತಿಯಿದೆ. ಧನ ಮತ್ತು ದಾನದ ರಹಸ್ಯ. ಸಂಪತ್ತು ಎನ್ನುವುದು ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ಬಳಸಲು ಇರುವ ವಸ್ತುವಲ್ಲ. ಭಗವಂತ ನಿನಗೆ ಯಾರಿಗಿಂತಲೂ ಹೆಚ್ಚಿನ ಹಣ ಅಥವಾ ಸಂಪತ್ತನ್ನು ನೀಡಿದ್ದರೆ ಅದರ ಅರ್ಥ ನೀನು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಎಂದು. ಲಕ್ಷ್ಮಿ ಸದಾ ಚಂಚಲೆ, ಅವಳು ಒಂದೇ ಕಡೆ ನಿಲ್ಲುವುದಿಲ್ಲ. ಆದರೆ ದಾನ ಧರ್ಮ ಮಾಡುವುದರಿಂದ ನಿನ್ನ ಸಂಪತ್ತು ವೃದ್ಧಿಯಾಗುತ್ತದೆಯೇ ಹೊರತು ಎಂದಿಗೂ ಕಡಿಮೆಯಾಗುವುದಿಲ್ಲ. ಹಸಿದವರಿಗೆ ಅನ್ನ ನೀಡುವುದು ಎಲ್ಲ ದಾನಗಳಿಗಿಂತ ಶ್ರೇಷ್ಠ. ನನ್ನ ಶಿರ್ಡಿಯಲ್ಲಿ ನಾನು ಪ್ರತಿದಿನ ಹಸ್ತದಿಂದ ಅನ್ನ ಬೇಡಿ ತಂದು ಅದನ್ನು ಇತರರೊಂದಿಗೆ ಹಂಚಿ ಉಣ್ಣುತ್ತಿದ್ದೆ. ನಿನ್ನ ಸಂಪಾದನೆಯಲ್ಲಿ ಒಂದು ಸಣ್ಣ ಭಾಗವನ್ನಾದರೂ ಸಮಾಜದ ಒಳ್ಳೆಯ ಕಾರ್ಯಗಳಿಗೆ, ಬಡವರು ಮತ್ತು ಅಸಹಾಯಕರ ಸೇವೆಗೆ ಬಳಸು. ನೀನು ನೀಡುವ ಪ್ರತಿಯೊಂದು ರೂಪಾಯಿಯೂ ನಿನಗೆ 10 ಪಟ್ಟಾಗಿ ಮರಳಿ ಬರುತ್ತದೆ. ನಿನ್ನ ಕೈಗಳು ಸದಾ ಕೊಡುವ ಕೈಗಳಾಗಲಿ, ಬೇಡುವ ಕೈಗಳಾಗಬಾರದು.
ಕತ್ತಲೆಯ ನಂತರ ಬೆಳಕು ಖಂಡಿತ. ಈಗ ನೀನು ಅನುಭವಿಸುತ್ತಿರುವ ನೋವು ಕಾಯಮಲ್ಲ. ಕಾಲ ಉರುಳುತ್ತದೆ. ಸುಖ ಮತ್ತು ದುಃಖ ಎನ್ನುವುದು ಒಂದು ಚಕ್ರದಂತೆ. ಚಕ್ರ ತಿರುಗುವಾಗ ಕೆಳಗಿರುವ ಭಾಗ ಮೇಲಕ್ಕೆ ಬರಲೇಬೇಕು. ನಿನ್ನ ಕಷ್ಟದ ದಿನಗಳು ಈಗ ಮುಗಿಯುವ ಹಂತಕ್ಕೆ ಬಂದಿವೆ. ನಿನ್ನ ಶತ್ರುಗಳು ನಿನ್ನನ್ನು ನೋಡಿ ನಗುತ್ತಿರಬಹುದು, ನಿನ್ನ ಸೋಲನ್ನು ಆಚರಿಸುತ್ತಿರಬಹುದು. ಆದರೆ ನೆನಪಿಡು, ನಿನ್ನ ಹಿಂದೆ ಬ್ರಹ್ಮಾಂಡದ ಒಡೆಯನಾದ ಸಾಯಿಬಾಬಾ ನಿಂತಿದ್ದಾರೆ. ಯಾರಿಗೆ ಸಾಯಿ ಆಶೀರ್ವಾದ ಇದೆಯೋ ಅವರನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿನ್ನನ್ನು ಅವಮಾನಿಸಿದವರೇ ನಿನ್ನ ಯಶಸ್ಸನ್ನು ನೋಡಿ ತಲೆ ತಗ್ಗಿಸುವ ದಿನಗಳು ಬರುತ್ತವೆ. ಅಲ್ಲಿಯವರೆಗೆ ನಿನ್ನ ಧ್ಯೇಯವನ್ನು ಬಿಡಬೇಡ. ಸತ್ಕರ್ಮಗಳನ್ನು ಮಾಡುತ್ತಾ ಮುನ್ನಡೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗುವ ಗಳಿಗೆ ಹತ್ತಿರದಲ್ಲೇ ಇದೆ. ಸಾಯಿಬಾಬಾ ಅವರ ದಿವ್ಯ ಅಭಯಹಸ್ತ. ನನ್ನ ಪ್ರೀತಿಯ ಭಕ್ತನೇ, ನಿನ್ನ ಕಣ್ಣೀರನ್ನು ಒರೆಸಿಕೋ. ಮುಖದಲ್ಲಿ ಮಂದವಾಸವಿರಲಿ. ನಿನ್ನ ಹೆಗಲ ಮೇಲಿರುವ ಚಿಂತೆಯ ಮೂಟೆಯನ್ನು ಕೆಳಗಿಳಿಸು. ನಾನು ನಿನ್ನೊಂದಿಗೆ ಸದಾ ಇದ್ದೇನೆ. ನೀನು ಒಂಟಿಯಲ್ಲ. ನೀನು ಎಲ್ಲೇ ಇದ್ದರೂ, ಯಾವ ಪರಿಸ್ಥಿತಿಯಲ್ಲಿದ್ದರೂ ಕಣ್ಣು ಮುಚ್ಚಿ ಓಂ ಸಾಯಿರಾಮ್ ಎಂದು 3 ಬಾರಿ ಭಕ್ತಿಯಿಂದ ಸ್ಮರಿಸು. ಆ ಕ್ಷಣವೇ ನನ್ನ ದಿವ್ಯ ಚೈತನ್ಯ ನಿನ್ನನ್ನು ಆವರಿಸುತ್ತದೆ. ನಿನ್ನ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗಿ ಧನ, ಧಾನ್ಯ, ಸುಖ, ಶಾಂತಿ ಸದಾ ತುಂಬಿರುತ್ತದೆ. ನಿನ್ನ ಮಕ್ಕಳ ಭವಿಷ್ಯದ ಬಗ್ಗೆ, ನಿನ್ನ ಉದ್ಯೋಗದ ಬಗ್ಗೆ, ನಿನ್ನ ಆರೋಗ್ಯದ ಬಗ್ಗೆ ಇರುವ ಎಲ್ಲ ಆತಂಕಗಳನ್ನು ನಾನು ದೂರ ಮಾಡಲಿದ್ದೇನೆ. ಇಂದಿನಿಂದ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ. ನಿನ್ನ ಕಷ್ಟಗಳೆಲ್ಲವೂ ಕರಗಿ ಸೌಭಾಗ್ಯದ ಬಾಗಿಲು ತೆರೆಯಲಿದೆ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ. ಈಗ ಎಲ್ಲರೂ ಒಟ್ಟಿಗೆ ಹೇಳೋಣ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಶಾಂತವಾಗಿರು, ನೆಮ್ಮದಿಯಿಂದ ಇರು. ಸಾಯಿ ಇದ್ದಾನೆ. ಎಲ್ಲವೂ ಒಳ್ಳೆಯದಾಗುತ್ತದೆ. ನಿನ್ನ ಪ್ರಾರ್ಥನೆಗಳು ವ್ಯರ್ಥವಾಗುವುದಿಲ್ಲ. ನನ್ನ ಪ್ರೀತಿಯ ಭಕ್ತರೇ, ಹಲವು ಬಾರಿ ನೀವು ಕೈ ಮುಗಿದು ಬೇಡುವಾಗ ನನ್ನ ಧ್ವನಿ ದೇವರಿಗೆ ಕೇಳಿಸುತ್ತಲ್ಲವೇ? ನನ್ನ ಪ್ರಾರ್ಥನೆಗಳು ಶಿರಡಿಯ ಗೋಡೆಗಳನ್ನು ದಾಟುತ್ತಿಲ್ಲವೇ ಎಂದು ನಿರಾಶರಾಗುತ್ತೀರಿ. ಆದರೆ ನೆನಪಿಡಿ, ನೀನು ಮನಸ್ಸಿನಲ್ಲೇ ಅಂದುಕೊಳ್ಳುವ ಸಣ್ಣ ಆಲೋಚನೆಯು ನನಗೆ ಕೇಳಿಸುತ್ತದೆ. ನೀನು ನನ್ನ ಮುಂದೆ ಬಂದು ಕಣ್ಣೀರು ಹಾಕಿದಾಗ ಆ ಕಣ್ಣೀರು ನಿನ್ನ ಕಣ್ಣಿನಿಂದ ಕೆಳಗೆ ಬೀಳುವ ಮುನ್ನವೇ ನನ್ನ ಹೃದಯವನ್ನು ಮುಟ್ಟಿರುತ್ತದೆ. ಭಗವಂತನಿಗೆ ಪ್ರಾರ್ಥನೆಗಳು ತಲುಪಲು ಯಾವುದೇ ಸಮಯ ಅಥವಾ ದೂರದ ಅಡ್ಡಿಯಿಲ್ಲ. ಕೆಲವೊಮ್ಮೆ ನಿಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರ ಸಿಗದಿದ್ದರೆ ಅದರ ಅರ್ಥ ನಾನು ನಿನ್ನನ್ನು ನಿರಾಕರಿಸುತ್ತಿದ್ದೇನೆ ಎಂದಲ್ಲ. ಬದಲಿಗೆ ನಿನಗಾಗಿ ಅದಕ್ಕಿಂತಲೂ ಮಿಗಿಲಾದ ಅದ್ಭುತವಾದ ಉಡುಗೊರೆಯನ್ನು ನಾನು ಸಿದ್ಧಪಡಿಸುತ್ತಿದ್ದೇನೆ ಎಂದರ್ಥ. ಮಗು, ಕೇಳಿದ ತಕ್ಷಣ ತಾಯಿ ಜೂಜಿನ ವಸ್ತುವನ್ನು ಅಥವಾ ಅಪಾಯಕಾರಿ ವಸ್ತುವನ್ನು ಕೊಡುವುದಿಲ್ಲ. ಹಾಗೆಯೇ ನಿನ್ನ ಬದುಕಿಗೆ ಯಾವುದು ಹಾನಿಕಾರಕವೋ ಅದನ್ನು ನಾನು ನಿನ್ನಿಂದ ದೂರ ಇಡುತ್ತೇನೆ. ನನ್ನ ನಿರ್ಧಾರದ ಮೇಲೆ ನಂಬಿಕೆ ಇರಲಿ. ಕರ್ಮ ಸಿದ್ಧಾಂತ ಮತ್ತು ನಿನ್ನ ನಡೆ. ಈ ಜಗತ್ತಿನಲ್ಲಿ ಯಾವುದೂ ಸುಮ್ಮನೆ ಸಂಭವಿಸುವುದಿಲ್ಲ. ನೀನು ಇಂದು ಅನುಭವಿಸುತ್ತಿರುವ ಸುಖ ಅಥವಾ ಕಷ್ಟಗಳೆಲ್ಲವೂ ನಿನ್ನದೇ ಹಿಂದಿನ ಕರ್ಮಗಳ ಫಲ. ನೀನು ಭೂಮಿಯಲ್ಲಿ ಯಾವ ಬೀಜವನ್ನು ಬಿತ್ತಿದ್ದೀಯೋ ಅದೇ ಗಿಡವೇ ಬೆಳೆಯುತ್ತದೆ. ಮುಳ್ಳಿನ ಗಿಡವನ್ನು ಬಿತ್ತಿ ಸಿಹಿಯಾದ ಮಾವಿನ ಹಣ್ಣನ್ನು ನಿರೀಕ್ಷಿಸಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಇತರರಿಗೆ ನೋವು ನೀಡಿ ನಾವು ಸುಖವಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಇಂದಿನಿಂದಲೇ ನಿನ್ನ ನಡವಳಿಕೆಯನ್ನು ಶುದ್ಧವಾಗಿ ಇಟ್ಟಿಕೋ. ನಿನ್ನಿಂದ ಯಾರಿಗೂ ದ್ರೋಹವಾಗಬಾರದು. ಯಾರ ಹಣವನ್ನು ಆಸೆಯಿಂದ ಕಸಿದುಕೊಳ್ಳಬೇಡ. ಕಷ್ಟದಲ್ಲಿರುವವರಿಗೆ ನಿನ್ನ ಶಕ್ತಿಯ ಅನುಸಾರ ಸಹಾಯ ಮಾಡು. ನೀನು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವು ನಿನ್ನ ಖಾತೆಗೆ ಪುಣ್ಯವಾಗಿ ಜಮವಾಗುತ್ತದೆ. ಆ ಪುಣ್ಯವೇ ನಿನ್ನ ಕಷ್ಟದ ಸಮಯದಲ್ಲಿ ನಿನಗೆ ರಕ್ಷಾ ಕವಚವಾಗಿ ನಿಲ್ಲುತ್ತದೆ. ಕುಟುಂಬ ಮತ್ತು ಸಂಬಂಧಗಳ ಮೌಲ್ಯ. ಮನುಷ್ಯನು ಇಂದು ಹೊರಗಿನ ಪ್ರಪಂಚದಲ್ಲಿ ಯಶಸ್ಸು ಗಳಿಸಲು ಓಡಾಡುತ್ತಿದ್ದಾನೆ.
ಆದರೆ ತನ್ನ ಸ್ವಂತ ಮನೆಯಲ್ಲಿರುವ ತಂದೆ ತಾಯಿ ಹೆಂಡತಿ ಮಕ್ಕಳನ್ನು ಮರೆಯುತ್ತಿದ್ದಾನೆ. ನೆನಪಿಡು, ನಿನ್ನ ಎತ್ತ ತಂದೆ ತಾಯಿಯೇ ನಿನ್ನ ಮೊದಲ ದೇವರು. ಅವರನ್ನು ನೋಯಿಸಿ ಅವರನ್ನು ವೃದ್ಧಾಶ್ರಮಕ್ಕೆ ತಳ್ಳಿ ನೀನು ನನ್ನ ಸನ್ನಿಧಿಗೆ ಬಂದು ಎಷ್ಟು ಕೋಟಿ ಕಾಣಿಕೆ ನೀಡಿದರೂ ನಾನು ಅದನ್ನು ಸ್ವೀಕರಿಸುವುದಿಲ್ಲ. ನಿನ್ನ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರಬಹುದು, ಆದರೆ ಪ್ರೀತಿ ಮತ್ತು ತಾಳ್ಮೆಯಿಂದ ಅವುಗಳನ್ನು ಬಗೆಹರಿಸಿಕೋ. ಮನೆಯಲ್ಲಿ ಶಾಂತಿ ಇದ್ದರೆ ಮಾತ್ರ ಅಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ. ನಿನ್ನ ಸಂಗಾತಿಯನ್ನು ಗೌರವಿಸು, ನಿನ್ನ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸು. ಕುಟುಂಬದಲ್ಲಿ ಪ್ರೀತಿಯ ವಾತಾವರಣವಿದ್ದರೆ ಆ ಮನೆಯೇ ಶಿರಡಿಯ ದ್ವಾರಕಮಯಿಯಂತೆ ಪವಿತ್ರವಾಗುತ್ತದೆ. ಭಯವನ್ನು ಗೆಲ್ಲು, ನಾನು ನಿನ್ನೊಳಗೆ ಇದ್ದೇನೆ. ಲೋಕದಲ್ಲಿ ಮನುಷ್ಯನನ್ನು ಕಾಡುವ ಅತಿ ದೊಡ್ಡ ರೋಗವೆಂದರೆ ಭಯ. ಸೋಲಿನ ಭಯ, ಸಾವಿನ ಭಯ, ಒಂಟಿತನದ ಭಯ. ಈ ಭಯವೇ ನಿನ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ಆದರೆ ಮಗುವೆ, ನೀನು ಒಂಟಿಯಲ್ಲ ಎಂದು ನಾನು 100 ಬಾರಿ ಹೇಳುತ್ತಿದ್ದೇನೆ. ನೀನು ಕತ್ತಲೆ ಕೋಣೆಯಲ್ಲಿ ಕುಳಿತಾಗಲೂ, ವಿಮಾನದಲ್ಲಿ ಪ್ರಯಾಣಿಸುವಾಗಲೂ ಅಥವಾ ಕಠಿಣ ಪರೀಕ್ಷೆಯ ಎದುರು ನಿಂತಾಗಲೂ ನಾನು ನಿನ್ನ ಹೃದಯದ ಬಡಿತವಾಗಿ ನಿನ್ನೊಳಗೆ ಇದ್ದೇನೆ. ಭಯ ಬಂದಾಗ ಕಣ್ಣುಗಳನ್ನು ಮುಚ್ಚಿ ನಿನ್ನ ಎದೆಯ ಮೇಲೆ ಕೈಯಿಟ್ಟಿಕೋ. ಅಲ್ಲಿ ನಿನ್ನ ಸಾಯಿಯ ನೆರಳು ನಿನಗೆ ಕಾಣಿಸುತ್ತದೆ. ಯಾರು ನನ್ನನ್ನು ಸಂಪೂರ್ಣವಾಗಿ ನಂಬುತ್ತಾರೋ ಅವರಿಗೆ ಈ ಸೃಷ್ಟಿಯಲ್ಲಿ ಯಾವುದರ ಭಯವೂ ಇರುವುದಿಲ್ಲ. ಸಿಂಹದಂತೆ ಧೈರ್ಯವಾಗಿ ಮುನ್ನಡೆ. ನಿನ್ನ ಜಯ ನಿಶ್ಚಿತ. ಅತಿಯಾದ ಆಸೆ ಮತ್ತು ತೃಪ್ತಿ ಬದುಕಿನಲ್ಲಿ ಪ್ರಗತಿ ಹೊಂದಬೇಕು ಎಂಬ ಆಸೆ ಇರಬೇಕು, ಆದರೆ ಅದು ದುರಾಸೆಯಾಗಬಾರದು. ಇಂದು ಮನುಷ್ಯನಿಗೆ ಎಷ್ಟು ಸಿಕ್ಕಿದರೂ ತೃಪ್ತಿ ಇಲ್ಲದಂತಾಗಿದೆ. ಒಂದು ಕಾರು ಸಿಕ್ಕರೆ ಮತ್ತೊಂದು, ಒಂದು ಮನೆ ಸಿಕ್ಕರೆ ಮಗದೊಂದು, ಹೀಗೆ ಆಸೆಗಳ ಬೆನ್ನು ಬಿದ್ದು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ. ನಾನು ಶಿರಡಿಯಲ್ಲಿ ಕೇವಲ ಒಂದು ಹರಿದ ಕಪನಿ ಅಂಗಿ ಧರಿಸಿ ಮಣ್ಣಿನ ಗೋಡೆಯ ಮಸೀದಿಯಲ್ಲಿ ವಾಸಿಸುತ್ತಿದ್ದೆ. ಆದರೂ ನನ್ನಲ್ಲಿ ರಾಜಾದಿರಾಜರಿಗಿಂತಲೂ ಹೆಚ್ಚಿನ ಆನಂದವಿತ್ತು. ನಿಜವಾದ ಶ್ರೀಮಂತಿಕೆ ಇರುವುದು ಹಣದ ಪೆಟ್ಟಿಗೆಯಲ್ಲ, ನಿನ್ನ ಮನಸ್ಸಿನ ತೃಪ್ತಿಯಲ್ಲಿ. ಭಗವಂತ ನಿನಗೆ ಇಂದು ನೀಡಿರುವ ಸಣ್ಣ ಜೀವನ ನೆಮ್ಮದಿಯ ತುತ್ತು ಅನ್ನಕ್ಕಾಗಿ ಮೊದಲು ಕೃತಜ್ಞತೆ ಸಲ್ಲಿಸು. ನಿನ್ನಲ್ಲಿ ತೃಪ್ತಿ ಮೂಡಿದಾಗ ಇಡೀ ಬ್ರಹ್ಮಾಂಡದ ಸುಖ ನಿನ್ನದಾಗುತ್ತದೆ. ಮೂಕ ಪ್ರಾಣಿಗಳ ಮೇಲಿನ ಕರುಣೆ. ನನ್ನ ದೃಷ್ಟಿಯಲ್ಲಿ ಮನುಷ್ಯರು ಮತ್ತು ಪ್ರಾಣಿ ಪಕ್ಷಿಗಳು ಯಾವುದೇ ಭೇದವಿಲ್ಲ, ಎಲ್ಲರಲ್ಲೂ ಇರುವ ಜೀವ ಒಂದೇ. ಶಿರಡಿಯಲ್ಲಿದ್ದಾಗ ನಾನು ನಾಯಿಗಳು, ಬೆಕ್ಕುಗಳು, ಕುದುರೆಗಳು ಮತ್ತು ಪಕ್ಷಿಗಳಿಗೆ ಮೊದಲು ಅನ್ನ ನೀಡಿ ನಂತರ ನಾನು ಉಣ್ಣುತ್ತಿದ್ದೆ. ನಿನ್ನ ಮನೆ ಬಾಗಿಲಿಗೆ ಬರುವ ಮೂಕಜೀವಿಯನ್ನು ಎಂದಿಗೂ ಒಡೆದು ಓಡಿಸಬೇಡ. ಬೇಸಿಗೆಯ ಸಮಯದಲ್ಲಿ ನಿನ್ನ ಮನೆಯ ಮುಂಭಾಗದಲ್ಲಿ ಪ್ರಾಣಿ ಪಕ್ಷಿಗಳಿಗಾಗಿ ಸ್ವಲ್ಪ ನೀರು ಮತ್ತು ಧಾನ್ಯವನ್ನು ಇಡು. ಅವುಗಳ ಬಾಯಾರಿಕೆ ಮತ್ತು ಹಸಿವನ್ನು ನೀನು ನೀಗಿಸಿದರೆ ಆ ಮೂಕಜೀವಿಗಳ ಆಶೀರ್ವಾದ ನಿನ್ನ ಇಡೀ ವಂಶವನ್ನು ರಕ್ಷಿಸುತ್ತದೆ. ಅವುಗಳ ಕಣ್ಣಿನಲ್ಲಿರುವ ಕೃತಜ್ಞತೆ ನನಗೆ ಸಲ್ಲಿಸುವ ಅತ್ಯುನ್ನತ ಪೂಜೆಯಾಗಿದೆ. ಭರವಸೆಯ ಹೊಸ ಬೆಳಕು. ಕಳೆದ ದಿನಗಳಲ್ಲಿ ನೀನು ಎದುರಿಸಿದ ಅವಮಾನಗಳು, ನಷ್ಟಗಳು ಮತ್ತು ಕಣ್ಣೀರಿನ ದಿನಗಳು ಈಗ ಇತಿಹಾಸವಾಗಲಿವೆ. ನಿನ್ನ ಬದುಕಿನ ಕರಾಳ ರಾತ್ರಿ ಮುಗಿದಿದೆ. ಈಗ ನಿನ್ನ ಜೀವನದಲ್ಲಿ ಹೊಸ ಸೂರ್ಯೋದಯವಾಗುವ ಸಮಯ ಬಂದಿದೆ. ನಿನ್ನ ಹಳೆಯ ತಪ್ಪುಗಳನ್ನು ನೆನೆದು ಇಂದಿನ ದಿನವನ್ನು ಹಾಳು ಮಾಡಿಕೊಳ್ಳಬೇಡ. ಕಳೆದು ಹೋದ ಸಮಯ ಮರಳಿಬಾರದು, ಆದರೆ ಮುಂಬರುವ ಸಮಯವನ್ನು ಸುಂದರಗೊಳಿಸುವ ಶಕ್ತಿ ನಿನ್ನ ಕೈಯಲ್ಲಿದೆ. ನನ್ನ ನಾಮಸ್ಮರಣೆಯೊಂದಿಗೆ ಹಿಂದೆ ನಿನ್ನ ಹೊಸ ಕೆಲಸಗಳನ್ನು ಆರಂಭಿಸು. ಉದ್ಯೋಗದಲ್ಲಿ ಬಡ್ತಿ, ವ್ಯಾಪಾರದಲ್ಲಿ ಲಾಭ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಶೀಘ್ರದಲ್ಲೇ ನಿನ್ನನ್ನು ಹುಡುಕಿಕೊಂಡು ಬರಲಿವೆ. ನನ್ನ ಅಭಯ ಹಸ್ತ ಸದಾ ನಿನ್ನ ತಲೆಯ ಮೇಲಿದೆ. ಸಾಯಿಯ ಶಾಶ್ವತ ಸಾನ್ನಿಧ್ಯ. ಬಾಬಾ ಕೊನೆಯದಾಗಿ ಹೇಳುತ್ತಿದ್ದಾರೆ, ನಾನು ಎಲ್ಲೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೇನೆ. ನನ್ನ ಭೌತಿಕ ಶರೀರ ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೆ ನನ್ನ ಆತ್ಮವು ನಿನ್ನ ಸನಿಹದಲ್ಲೇ ಇದೆ. ನೀನು ಎಂದಾದರೂ ನೊಂದಾಗ, ಅಸಹಾಯಕನಾದಾಗ ಶಿರಡಿಯ ಕಡೆಗೆ ಮುಖ ಮಾಡಿ ಕೈ ಮುಗಿ ನಿನ್ನ ಸಮಾಧಾನಕ್ಕಾಗಿ ನಾನು ಧಾವಿಸಿ ಬರುತ್ತೇನೆ. ನಿನ್ನ ಜೀವನದ ಇಡೀ ಭಾರವನ್ನು ನನಗೆ ಒಪ್ಪಿಸಿ ನೀನು ನಿಶ್ಚಿಂತನಾಗಿರು. ನನ್ನ ಬೋಧನೆಗಳನ್ನು ನಿನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೋ. ಪ್ರೀತಿ, ಕರುಣೆ, ತಾಳ್ಮೆ ಮತ್ತು ಧರ್ಮದ ಹಾದಿಯಲ್ಲಿ ನಡೆ. ನಿನ್ನ ಕಣ್ಣೀರು ಆನಂದ ಬಾಷ್ಪವಾಗುವ ದಿನ ದೂರದಲ್ಲಿಲ್ಲ. ಈಗ ಎಲ್ಲರೂ ಒಟ್ಟಿಗೆ ಹೇಳೋಣ.
ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. सबका मालिक एक. शांति शांति शांति.